ಪ್ರಿಯ ವಿದ್ಯಾರ್ಥಿಗಳೇ, ಇದು ರಾಜ್ಯ ಮಟ್ಟದ SSLC ಪೂರ್ವಸಿದ್ಧತಾ ಪರೀಕ್ಷೆಯ ಗಣಿತ ವಿಷಯದ ಮುಂದುವರಿದ ಭಾಗ. ಈಗ ನಾವು 17ನೇ ಪ್ರಶ್ನೆಯನ್ನು ಬಿಡಿಸೋಣ. 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 5 + √3 ಇದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ನಾವು ಇದನ್ನು ಸಾಧಿಸೋಣ. 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇಲ್ಲಿ ನಾವು ಮೊದಲು 5 + √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ನಾವು ಇದರ ಸಾಧನೆ ಮೊದಲನೇ ವಾಕ್ಯ ಏನು ಬರೆಯೋಣ? 5 + √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. 5 + √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಇದು ಭಾಗಲಬ್ಧ ಸಂಖ್ಯೆ ಆದರೆ ಇದನ್ನು ನಾವು a/b ರೂಪದಲ್ಲಿ ವ್ಯಕ್ತಪಡಿಸಬಹುದು. ಆದ್ದರಿಂದ ಏನು ತಗೊಳ್ಳೋಣ? 5 + √3 a/b ಇರಲಿ. ಇಲ್ಲಿ a ಮತ್ತು bಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾವೆ. ಇಲ್ಲಿ ನಾವೇನು ತೊಗೊಂಡಿದ್ದೀವಿ? 5 + √3 a/b ಇರಲಿ ಅಂತ ತೊಗೊಂಡ್ವಿ. ಯಾಕೆ ಅಂತಂದರೆ 5 + √3 ನಾವು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸ್ಕೊಂಡಿದ್ವಿ. ಭಾಗಲಬ್ಧ ಸಂಖ್ಯೆ ಅಂದರೆ ನಾವು ಅದನ್ನು a/b ರೂಪದಲ್ಲಿ ಬರೆಯಬಹುದು. a ಮತ್ತು bಗಳು ಸಹ ಅವಿಭಾಜ್ಯಗಳಾಗಿವೆ. a ಮತ್ತು bಗಳು ಸಹ ಅವಿಭಾಜ್ಯಗಳು. ಸಹ ಅವಿಭಾಜ್ಯಗಳು. ಮತ್ತು ಇಲ್ಲಿ b ಸಮವಲ್ಲ 0. b is not equals to 0. ನಾವೇನಂತ ತೊಗೋಬೇಕಿಲ್ಲಿ? a/b ಅಂತ ತಗೊಂಡಾಗ a ಮತ್ತು b ಇವು ಸಹ ಅವಿಭಾಜ್ಯಗಳು ಮತ್ತು b ಸಮವಲ್ಲ 0, b ಸಮವಲ್ಲ 0, b is not equals to 0. ಈಗ ನಾವು ಈ 5ಅನ್ನು ಬಲಭಾಗಕ್ಕೆ ವರ್ಗಾಯಿಸೋಣ. ಆಗ ಏನಾಗುತ್ತದು? √3 a/b. ಈ 5 ಬಲಭಾಗಕ್ಕೆ ಬಂದಾಗ -5 ಆಗುತ್ತೆ. ಅಂದರೆ ಏನು ಮಾಡಿದ್ವಿ? ನಾವು 5ಅನ್ನು ಬಲಭಾಗಕ್ಕೆ ವರ್ಗಾಯಿಸಿದ್ವಿ. ಈಗ ಇದನ್ನು ಮುಂದುವರಿಸಿದರೆ √3 ಇಲ್ಲಿ ಲಸಾವನ್ನು ತೆಗಿಬೇಕು. ಲಸ ಏನಾಗುತ್ತೆ? b ಆಗುತ್ತೆ. ಯಾಕೆಂತಂದರೆ 5 ಅಂದರೆ ನಾವು 5/1 ಅಂತ ಇಟ್ಕೊಂಡಾಗ ನಮಗೆ ಸರಿಯಾಗಿ ಇಲ್ಲಿ ಗೊತ್ತಾಗೋದೇನು? b ಇದು ಲಸ ಎಂಬುದು. b ಲಸ ಆದಾಗ ಇಲ್ಲಿ a ಹಾಗೆ ಉಳ್ಕೊಳ್ಳುತ್ತೆ. ಆದರೆ 5 ಇದು ಈ bನ ಜೊತೆ ಗುಣಿಸಿ ಬರುತ್ತೆ. ಇದು ನಿಮಗೆ ಗೊತ್ತಿದೆ ಮಕ್ಕಳೇ, ಲಸ ತೆಗೆದಾಗ ಅಂಶಗಳು ಯಾವ ರೀತಿ ಬದಲಾಗತ್ತೆ ಅಂತ. ಅಂದರೆ ನಂತರ ನಿಮಗೇನು ಸಿಕ್ತು? ಇಲ್ಲಿ ಬಲಭಾಗ a - 5b/b ಸಿಕ್ತು. ನಮಗೆ ಗೊತ್ತಿದೆ ಮಕ್ಕಳೇ, ಈ a - 5b/b ಇದು ಭಾಗಲಬ್ಧ ಆಗುತ್ತೆ. ಯಾಕಂತಂದರೆ ಇದು p/q ರೂಪ, a/b ರೂಪದಲ್ಲಿದೆ. ಆದ್ದರಿಂದ ಇದು ಏನಾಗುತ್ತೆ? ಭಾಗಲಬ್ಧ ಆಗುತ್ತೆ. ಆದರೆ ಇಲ್ಲಿ √3 ಇದೆ, ಇದು ಎಡಭಾಗದಲ್ಲಿದೆ. ಎಡಭಾಗ √3 ಇದೆ, ಇದು ಅಭಾಗಲಬ್ಧ ಅಂತ ನಮಗೆ ಗೊತ್ತಿದೆ. ಆದರೆ ಬಲಭಾಗ ಭಾಗಲಬ್ಧ ಆಗಿದೆ. ಬಲಭಾಗ ಭಾಗಲಬ್ಧ ಆದಮೇಲೆ ಎಡಭಾಗ ಕೂಡ ಭಾಗಲಬ್ಧ ಆಗಬೇಕು. ಆದರೆ ಎಡಭಾಗದಲ್ಲಿರುವಂತಹ √3 ಇದು ಭಾಗಲಬ್ಧ ಅಲ್ಲ, ಅಭಾಗಲಬ್ಧ ಎನ್ನುವುದು ನಮಗೆ ಗೊತ್ತಿದೆ. ಅದಕ್ಕಾಗಿ ಅದನ್ನು ನಾವಿಲ್ಲಿ ವಿವರಿಸೋಣ. a - 5b/b ಇದು ಭಾಗಲಬ್ಧವಾಗಿರುವುದರಿಂದ ಭಾಗಲಬ್ಧ ಸಂಖ್ಯೆಯಾಗಿರುವುದರಿಂದ √3 ಕೂಡ ಭಾಗಲಬ್ಧವಾಗಬೇಕಾಗುವುದು. ಆದರೆ ಇಲ್ಲಿ √3 ಅಭಾಗಲಬ್ಧ ಎನ್ನುವುದು ನಮಗೆ ಗೊತ್ತಿದೆ. ಆದ್ದರಿಂದ ಇದು ಒಂದು ವೈರುಧ್ಯವಾಗಿದೆ. ಇದು ಎಡಭಾಗ ಅಭಾಗಲಬ್ಧ ಮತ್ತು ಬಲಭಾಗ ಭಾಗಲಬ್ಧ. ಇಲ್ಲಿ
ಎಡಭಾಗ ಅಭಾಗಲಬ್ಧ, ಬಲಭಾಗ ಭಾಗಲಬ್ಧ. ಇದು ಎಂದಿಗೂ ಸಾಧ್ಯವಿಲ್ಲ. ಇಲ್ಲಿ ವಿರೋಧಾಭಾಸ ಉಂಟಾಗಿದೆ. ಇಲ್ಲಿ ವಿರೋಧಾಭಾಸ ಉಂಟಾಗಿದೆ. ಈ ವಿರೋಧಾಭಾಸಕ್ಕೆ ಕಾರಣ ಈ ವಿರೋಧಾಭಾಸಕ್ಕೆ ಕಾರಣ 5 + √3 ಒಂದು ಭಾಗಲಬ್ಧ ಸಂಖ್ಯೆ, ಒಂದು ಭಾಗಲಬ್ಧ ಸಂಖ್ಯೆ ಎನ್ನುವ ನಮ್ಮ ತಪ್ಪಾದ ಊಹೆ. ತಪ್ಪಾದ ಊಹೆ. ಆದ್ದರಿಂದ ನಾವು 5 + √3 ಅಭಾಗಲಬ್ಧ ಎಂದು ತೀರ್ಮಾನಿಸೋಣ. ಆದ್ದರಿಂದ 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ತೀರ್ಮಾನಿಸೋಣ. ಫೈವ್ ಪ್ಲಸ್ √3 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ತೀರ್ಮಾನಿಸೋಣ. ಇಲ್ಲಿ ನಾವು ತಪ್ಪಾದ ಊಹೆ ಮಾಡಿದ ಕಾರಣ ನಮಗೆ ಎಡಭಾಗ ಅಭಾಗಲಬ್ಧ ದೊರಕಿದೆ, ಬಲಭಾಗ ಭಾಗಲಬ್ಧ ದೊರಕಿದೆ. ಅದಕ್ಕಾಗಿ ನಾವು ಏನನ್ನು ತೀರ್ಮಾನಿಸೋಣ? 5 + √3 ಇದು ಅಭಾಗಲಬ್ಧ ಸಂಖ್ಯೆ ಎಂದು ತೀರ್ಮಾನಿಸೋಣ. 18ನೇ ಪ್ರಶ್ನೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಆ ಎರಡು ಸಮೀಕರಣಗಳು ಯಾವುವು? ರೇಖಾತ್ಮಕ ಸಮೀಕರಣಗಳ ಜೋಡಿ. ಮೊದಲನೇ ಸಮೀಕರಣ 2x + y = 14. ಎರಡನೇ ಸಮೀಕರಣ x - y = 4. 2x + y = 14, x - y = 4. ಈ ಸಮೀಕರಣಗಳ ಜೋಡಿಯನ್ನು, ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಾವು ಯಾವ ವಿಧಾನದಿಂದ ಬಿಡಿಸಬೇಕಾಗಿದೆ? ಇಲ್ಲಿ ವರ್ಜಿಸುವ ವಿಧಾನದಿಂದ. ಮಕ್ಕಳೇ, ಈ ಎರಡು ಸಮೀಕರಣಗಳನ್ನು ಒಂದರ ಕೆಳಗೆ ಒಂದು ಬರ್ಕೊಳ್ಳಿ. ಮೊದಲನೇ ಸಮೀಕರಣ 2x + y = 14. ಇದನ್ನು ನಾವು 1 ಅಂತ ಗಮನಿಸೋಣ. ಎರಡನೇ ಸಮೀಕರಣ x - y = 4. ಇದನ್ನು 2 ಅಂತ ಪರಿಗಣಿಸೋಣ. ಇವೆರಡನ್ನ 1 ಮತ್ತು 2 ಅಂತ ನಾವು ಪರಿಗಣಿಸಿದ್ದೀವಿ. ಈಗ ನಾವು ಇಲ್ಲಿ ಯಾವುದಾದ್ರೂ ಒಂದು ಚರಾಕ್ಷರವನ್ನು ವರ್ಜಿಸಬೇಕು. ಇಲ್ಲಿರುವಂತಹ ಚರಾಕ್ಷರಗಳು x ಮತ್ತು y. ಈ ವರ್ಜಿಸುವ ವಿಧಾನದಲ್ಲಿ ಮೊದಲು ಒಂದು ಚರಾಕ್ಷರವನ್ನು ನಾವು ಎಲಿಮಿನೇಟ್ ಮಾಡಬೇಕು, ತೆಗೆದುಹಾಕಬೇಕು. ಯಾವ ಚರಾಕ್ಷರವನ್ನು ನಾವು ಸುಲಭವಾಗಿ ಎಲಿಮಿನೇಟ್ ಮಾಡಬಹುದು, ವರ್ಜಿಸಬಹುದು ಅನ್ನೋದನ್ನು ಇಲ್ಲಿ ತೀರ್ಮಾನಿಸಬೇಕು. ಹೀಗೆ ತೀರ್ಮಾನಿಸುವಾಗ ನಾವು ಚರಾಕ್ಷರದ ಸಹಗುಣಕ ಕೋಯಿಫಿಷಿಯಂಟನ್ನು ಗಮನಿಸಬೇಕಾಗತ್ತೆ. ಇಲ್ಲಿ ಎಕ್ಸ್ನ ಸಹಗುಣಕವನ್ನು ಪರಿಗಣಿಸಿದರೆ ಇಲ್ಲಿ ಮೊದಲನೇ ಸಮೀಕರಣದಲ್ಲಿ ಎಕ್ಸ್ನ ಸಹಗುಣಕ 2 ಇದೆ. ಎರಡನೇ ಸಮೀಕರಣದಲ್ಲಿ ಎಕ್ಸ್ನ ಸಹಗುಣಕ 1 ಇದೆ. ಏನೂ ಇಲ್ಲ ಅಂತಂದರೆ 1 ಅಂತ ನಾವು ತಿಳ್ಕೋಬೇಕು. ಹಾಗೆಯೇ ವೈನ ಸಹಗುಣಕಗಳು ಎರಡೂ ಕಡೆಗಳಲ್ಲಿ 1 ಇದೆ, 1 y ಇದೆ, ಇಲ್ಲೂ ಕೂಡ 1 y ಇದೆ. ಮತ್ತು ಇದನ್ನು ನಾವು y-ಅನ್ನು ಎಲಿಮಿನೇಟ್ ಮಾಡೋದು ಸುಲಭ, ವರ್ಜಿಸುವುದು ಸುಲಭ. ಯಾಕೆಂತಂದರೆ ಸಹಗುಣಕ ಒಂದೇ ಆಗಿದೆ, ಸಹಗುಣಕ ಎರಡದ್ದು ಸೇಮ್ ಇದೆ. ಹೀಗಿದ್ದಾಗ ನಾವು ಯಾವ ಆಪ್ರೇಷನ್ ಮಾಡಬೇಕು, ಕೂಡಿಸ್ಬೇಕು, ಕಳಿಬೇಕು, ಅದನ್ನು ನಾವು ಇಲ್ಲಿ ತೀರ್ಮಾನಿಸಬೇಕು. ಇಲ್ಲಿ ಬೇರೆ ಬೇರೆ ಚಿಹ್ನೆಗಳು ಬಂದಿರೋದ್ರಿಂದ ನಾವು ಮೊದಲನೇ ಸಮೀಕರಣ ಮತ್ತು ಎರಡನೇ ಸಮೀಕರಣವನ್ನು ಕೂಡಿಸಿದರೆ ಇಲ್ಲಿ +y ಮತ್ತು -y ಕ್ಯಾನ್ಸಲ್ ಆಗುತ್ತೆ, y ಎಲಿಮಿನೇಟ್ ಆಗುತ್ತೆ. ನಾವು ಇದನ್ನು ಗಮನಿಸಬೇಕು. ಮೇಲ್ಭಾಗ ಮತ್ತು ಕೆಳಭಾಗದ ಸಮೀಕರಣಗಳಲ್ಲಿ ಬೇರೆ ಬೇರೆ ಚಿಹ್ನೆಗಳು ಬಂದಾಗ ನಾವು ಆ ಎರಡೂ ಸಮೀಕರಣಗಳನ್ನು ಕೂಡಿಸ್ಬೇಕು. ಒಂದೇ ಚಿಹ್ನೆಗಳು ಬಂದಾಗ ಮೈನಸ್ ಮತ್ತು ಪ್ಲಸ್ ಬಂದಾಗ ನಾವು 1 - 2 ಅಂದರೆ ಒಂದನೇ ಸಮೀಕರಣ ಮೈನಸ್ ಎರಡನೇ ಸಮೀಕರಣ ಮಾಡಿದಾಗ ನಾವು ಸುಲಭವಾಗಿ ಇಲ್ಲಿ ಏನಾಗುತ್ತೆ, ಚಿಹ್ನೆಗಳನ್ನು ಬದಲಾಯಿಸಿಕೊಂಡು ನಾವು ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ಪ್ಲಸ್ ಬಂದಾಗ ಕೂಡ ಅಷ್ಟೇ, ನಾವು ಚಿಹ್ನೆಯನ್ನು ಬದಲಾಯಿಸಬೇಕಾದ ಭಾಗದಾಗ ಒಂದು ಪ್ಲಸ್ ಆಗುತ್ತೆ, ಇನ್ನೊಂದು ಮೈನಸ್ ಆಗುತ್ತೆ. ಸಹಗುಣಕ ಸೇಮ್ ಇರುವಂತಹ ಸಂದರ್ಭದಲ್ಲಿ ಅವು ಕ್ಯಾನ್ಸಲ್ ಆಗ್ತವೆ. ಇಲ್ಲಿ ನಾವು ವಿಚಾರ ಮಾಡಬೇಕಾದ್ದು
ವೈಯನ್ನು ಎಲಿಮಿನೇಟ್ ಮಾಡೋ ಬಗ್ಗೆ. ಇಲ್ಲಿ ಸುಲಭವಾಗಿ ನಾವು ವೈಯನ್ನು ವರ್ಜಿಸ್ಬೋದು. ಪ್ಲಸ್ ವೈ ಇದೆ, ಮೈನಸ್ ವೈ ಇದೆ. 1 ಮತ್ತು 2 ಕೂಡಿಸಿದಾಗ ಅಂದರೆ ನಾವಿಲ್ಲಿ 1 ಪ್ಲಸ್ 2 ಮಾಡಲಾಗಿ 1 ಪ್ಲಸ್ 2 ಮಾಡಲಾಗಿ ಅಂದರೆ ಇಲ್ಲಿ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗುತ್ತೆ. 2x ಮತ್ತು ಎಕ್ಸನ್ನು ಕೂಡಿಸ್ಬೇಕು. ಇಲ್ಲಿ 1 ಪ್ಲಸ್ 2 ಮಾಡಿದ್ದೀವಿ ಅಂದರೆ ಮೊದಲನೇ ಸಮೀಕರಣ ಮತ್ತು ಎರಡನೇ ಸಮೀಕರಣವನ್ನು ಕೂಡಿಸ್ತಾ ಇದ್ದೀವಿ. ಅದಕ್ಕಾಗಿ 2x ಮತ್ತು ಎಕ್ಸನ್ನು ಕೂಡಿಸಿದರೆ 2 ಪ್ಲಸ್ 1 3 ಆಗುತ್ತೆ, 3x ಆಗುತ್ತೆ. ಮತ್ತು ಇಲ್ಲಿ ಇದು ಇವಾಗಲೇ ಎಲಿಮಿನೇಟ್ ಆಗಿದೆ, ಅದನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ಈಕ್ವಲ್ಸ್ ಹಾಕೋಣ ಮತ್ತು ಇವೆರಡನ್ನು ಕೂಡ ಕೂಡಿಸೋಣ. 14 ಪ್ಲಸ್ 4 ಕೂಡಿಸಿದರೆ ಎಷ್ಟಾಗುತ್ತೆ? 18 ಆಗುತ್ತೆ. ಈಗ ನಮಗೆ ಇಲ್ಲಿ ಒಂದು ರೇಖಾತ್ಮಕ ಸಮೀಕರಣ ದೊರಕಿದೆ. 3x = 18 ಇದೆ. ಈಗ ನಾವು x = ಹೇಗೆ ಮಾಡಬೇಕು? ಇಲ್ಲಿ x = ಮಾಡಿದರೆ 18/3 ಆಗುತ್ತೆ. 18 ಡಿವೈಡೆಡ್ ಬೈ 3, 18ಅನ್ನು 3ರಿಂದ ಭಾಗಿಸ್ಬೇಕಾಗತ್ತೆ. 3x = 18 ಆದರೆ x = 18/3 ಬರುತ್ತೆ. ನಾವು 3ರ ಮಧ್ಯೆಯಲ್ಲಿ 18 ಇದೆ. 3 ಎಷ್ಟಲೇ 18, 3 6ಲೇ 18. ಅದಕ್ಕಾಗಿ 3 1ಲೇ 3, 3 6ಲೇ 18. ಎಷ್ಟು ಬಂತು? ಇಲ್ಲಿ 6 ಬಂತು. ಈಗ ನಮಗೆ x = 6 ಸಿಕ್ಕಿದೆ. ಈ x = 6ಅನ್ನು ನಾವು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶಿಸಲಾಗಿ, ಯಾವುದಾದ್ರೂ ಸಮೀಕರಣ ನೀವು ತೊಗೋಬೋದು. ಮೊದಲನೇ ಸಮೀಕರಣನಾದರೂ ತೊಗೋಬೋದು, ಎರಡನೇ ಸಮೀಕರಣನಾದರೂ ತೊಗೋಬೋದು. ಇಲ್ಲಿ ಮೊದಲನೇ ಸಮೀಕರಣ ತೊಗೊಂಡ್ರೆ 2x + y = 14 ಅಂತ ಬರ್ಕೋಬೇಕು. ಎರಡನೇ ಸಮೀಕರಣವನ್ನು ತೊಗೊಂಡ್ರೆ x - y = 4 ಅಂತ ಬರ್ಕೋಬೇಕು. ನೀವು ಅದನ್ನು ತೀರ್ಮಾನಿಸ್ಕೊಳ್ಳಿ. x = 6ಅನ್ನು ಒಂದನೇ ಸಮೀಕರಣದಲ್ಲಿ ಅಥವಾ ಎರಡನೇ ಸಮೀಕರಣದಲ್ಲಿ ಆದೇಶಿಸಲಾಗಿ, ಒಂದನೇ ಸಮೀಕರಣದಲ್ಲಿ ಆದೇಶಿಸಲಾಗಿ. ಈಗ ನಾವು ಒಂದನೇ ಸಮೀಕರಣ ಅಂತ ಇಲ್ಲಿ ತೋರಿಸಿರೋದ್ರಿಂದ ಒಂದನೇ ಸಮೀಕರಣವನ್ನು ಬರ್ಕೊಳ್ಳಿ ಮಕ್ಕಳೇ. 2x + y = ಎಷ್ಟಿದೆ? 14 ಇದೆ. 2x + y = 14 ಇದೆ. ಇಲ್ಲಿ ನಾವು x ಬೆಲೆ ನಮಗೆ ದೊರಕಿದೆ. ಆ x ಬೆಲೆಯನ್ನು ಇಲ್ಲಿ x ಜಾಗದಲ್ಲಿ ಹಾಕ್ತಾ ಇದ್ದೀವಿ. 2x ಅಂತ ಇದೆ, 2 × 6 ಆಗುತ್ತೆ. 2 × 6 ಪ್ಲಸ್ y ಹಾಗೆ ಬರೀರಿ. ಪ್ಲಸ್ y = 14 ಹಾಗೆ ಬರೀರಿ. ಈಗ ನಮಗೆ y ಬೆಲೆಯನ್ನು ಕಂಡುಹಿಡ್ಕೋಬೇಕಾಗಿದೆ. ಮೊದಲು ಇದನ್ನು ಗುಣಿಸಿ ಬರೀರಿ. 2 6ಲೇ 12 ಆಗುತ್ತೆ. ಪ್ಲಸ್ y = 14 ಆಯಿತು. ಈಗ ನಾವು y-ಅನ್ನು ಕಂಡುಹಿಡಬೇಕಾದ್ರೆ 12ಅನ್ನು ಬಲಭಾಗಕ್ಕೆ ವರ್ಗಾಯಿಸಬೇಕು. y = 14 - 12 ಆಯಿತು. 14ರಲ್ಲಿ 12 ಹೋದರೆ 2, 14ರಲ್ಲಿ 12 ಹೋದರೆ 2 ಸಿಕ್ತು. ಈಗ ನಮಗೆ x ಮತ್ತು y ಬೆಲೆ ಸಿಕ್ಕಿದೆ. x ಬೆಲೆ 6 ಮತ್ತು y ಬೆಲೆ 2 ಗೆ ಬರೆಯೋಣ. x = 6 ಮತ್ತು y = 2. ಹೀಗೆ ನಾವು ವರ್ಜಿಸುವ ವಿಧಾನದಿಂದ ಈ ಸಮೀಕರಣವನ್ನು ಬಿಡಿಸಿದ್ದೀವಿ. 19ನೇ ಪ್ರಶ್ನೆ. ಕೊಟ್ಟಿರುವ ನಕ್ಷೆಯಲ್ಲಿ ಪ್ರತಿನಿಧಿಸಿರುವ p(x) ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಬಹುಪದೋಕ್ತಿಗಳ ಶೂನ್ಯತೆಯನ್ನು ಕಂಡುಹಿಡಿಯೋ ವಿಧಾನ ನಮಗೆ ಗೊತ್ತಿರಬೇಕು. ನಕ್ಷೆ ಕೊಟ್ಟಾಗ ಈ ನಕ್ಷೆಯಲ್ಲಿ ಈ ನಕ್ಷೆಯು x ಅಕ್ಷವನ್ನು ಎಲ್ಲಿ ಸಂಧಿಸಿದೆ ಅದನ್ನು ಗಮನಿಸಬೇಕು. x ಅಕ್ಷವನ್ನು ಎಲ್ಲಿ ಸಂಧಿಸಿದೆ? x ಅಕ್ಷವನ್ನು -1 ಮತ್ತು 4 ಇವೆರಡರಲ್ಲಿ ಸಂಧಿಸಿದೆ. -1 ಮತ್ತು 4 ಅಂದರೆ ಇಲ್ಲಿ ಎಕ್ಸ್ನ ಬೆಲೆಗಳು ಮೊದಲನೆಯ ಬೆಲೆ -1, ಇನ್ನೊಂದು ಎಕ್ಸ್ನ ಬೆಲೆ 4. ಇಲ್ಲಿ ಎರಡು ಶೂನ್ಯತೆಗಳು -1 ಮತ್ತು 4. ನೀವು ಅದನ್ನು ಆಲ್ಫಾ ಮತ್ತು ಬೀಟಾ ಎಂದು ಪರಿಗಣಿಸೋಣ. ಆಲ್ಫಾ = -1, ಬೀಟಾ = 4. ನಮಗೆ ಶೂನ್ಯತೆಗಳ ಮೊತ್ತ ಬೇಕು. ಶೂನ್ಯತೆಗಳ ಮೊತ್ತ ಅಂತಂದರೆ ಆಲ್ಫಾ ಪ್ಲಸ್ ಬೀಟಾ ಅಂತಂದರೆ -1 + 4 ಇಲ್ಲಿ 4 - 1 3 ಆಗುತ್ತೆ. ನಂತರ ಆಲ್ಫಾ ಬೀಟಾ ಅಂತಂದರೆ -1 × 4 -4 ಆಗುತ್ತೆ. ಈಗ ನಮಗೆ ಬೇಕಾದಂತಹ ಬಹುಪದೋಕ್ತಿ ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಬೀಟಾ ಗೊತ್ತಾದಾಗ ಸಮೀಕರಣನ ಹೇಗೆ ಬರಿಬೋದು? x² - ಆಲ್ಫಾ ಪ್ಲಸ್ ಬೀಟಾ × x ಪ್ಲಸ್ ಆಲ್ಫಾ ಬೀಟಾ. ಇಲ್ಲಿ ಶೂನ್ಯತೆಗಳ ಮೊತ್ತ ಬರುತ್ತೆ ಮತ್ತು ಇದು ಶೂನ್ಯತೆಗಳ ಗುಣಲಬ್ಧ ಬರುತ್ತೆ. ಆಗ ಏನಾಗುತ್ತೆ? x² ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ 3 ಇದೆ, -3x ಬಂತು. ಆಮೇಲೆ ಆಲ್ಫಾ ಬೀಟಾ -4 ಇದೆ. ಇದು
ನಮಗೆ ದೊರಕಿರುವಂತಹ ಬಹುಪದೋಕ್ತಿ ಯಾವಾಗ ಇಲ್ಲಿ ಈ ನಕ್ಷೆಗೆ ಸಂಬಂಧಿಸಿದಂತೆ ನಮಗೆ ಸಿಕ್ಕಂತಹ ಶೂನ್ಯತೆಗಳು -1 ಮತ್ತು 4. ಈ ಶೂನ್ಯತೆಗಳನ್ನು ಹೊಂದಿರುವಂತಹ ಪಿ ಆಫ್ ಎಕ್ಸ್ ಇದು x² - 3x - 4 x² - 3x - 4. ಬಹುಪದೋಕ್ತಿಯನ್ನು ಇನ್ನೊಂದು ವಿಧಾನದಿಂದ ಕೂಡ ನಾವು ಕಂಡುಹಿಡಿಯಬಹುದು. ಇಲ್ಲಿ x = -1 ಇದೆ, x = 4 ಇದೆ. ನಾವು x = -1 ಮತ್ತು x = 4ರಿಂದ ಪ್ರಾರಂಭಿಸಿ ಬಹುಪದೋಕ್ತಿಯನ್ನು ರಚಿಸೋಣ. ನಾವು x = -1 ಮತ್ತು x = 4 ಉಪಯೋಗಿಸ್ಕೊಂಡು ಬಹುಪದೋಕ್ತಿಯನ್ನು ರಚಿಸಬಹುದು. ಇಲ್ಲಿ -1 ಇದೆ. ಈ -1 x ಜೊತೆ ಬಂದಾಗ x + 1 ಆಗುತ್ತೆ. x = 4 ಇದು x - 4 ಆಗುತ್ತೆ. ಈ ಪಿ ಆಫ್ ಎಕ್ಸ್ ಅಂದರೆ ಪೊಲಿನಾಮಿಯಲ್ ಇನ್ x ಬಹುಪದೋಕ್ತಿಯು x + 1 ಮತ್ತು x - 4ರ ಗುಣಲಬ್ಧಕ್ಕೆ ಸಮನಾಗಿರುವುದು. x × x - 4. ಇಲ್ಲಿ ಮೊದಲು x ತಗೊಳ್ಳೋಣ, ಅದನ್ನು x - 4ರ ಜೊತೆ ಗುಣಿಸೋಣ. ನಂತರ x + 1 ಇರೋದರಿಂದ +1 ತಗೊಳ್ಳೋಣ. +1 ಇಂಟು ಮತ್ತೆ ಪುನಃ ಅದನ್ನು x - 4ರಿಂದ ಭಾಗಿಸೋಣ. ಟರ್ಮ್ ಬೈ ಟರ್ಮ್ ಮಲ್ಟಿಪ್ಲಿಕೇಶನ್, ಪದಗಳನ್ನು ಗುಣಿಸ್ತಾ ಹೋಗ್ಬೇಕು ನಾವಿಲ್ಲಿ. ಈಗ ಎಕ್ಸನ್ನು x ಜೊತೆ ಗುಣಿಸಿದಾಗ x² ಆಗುತ್ತೆ. x × x x². ಹಾಗೆ x × -4 -4x. 1 × x + 1x. 1 × -4 -4 ಆಗುತ್ತೆ. ಪಿ ಆಫ್ x = x² ಆಯಿತು. -4x + 1x ಏನಾಗುತ್ತೆ, ಇದು -3x ಮತ್ತು -4. ನಮಗೆ ದೊರಕಿದಂತಹ ಬಹುಪದೋಕ್ತಿ x² - 3x - 4. ನಮಗೆ ಸಿಕ್ಕಿರುವಂತಹ ಬಹುಪದೋಕ್ತಿ ಯಾವುದು? x² - 3x - 4. ಈಗ 20ನೇ ಪ್ರಶ್ನೆ. 2x² + x - 6 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. 2x² + x - 6 = 0. 2x² + x - 6 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ನಾವು ಇಲ್ಲಿ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಬೇಕಾಗತ್ತೆ, ಅಂದರೆ ಮಧ್ಯಪದವನ್ನು ಒಡೆಯುವುದರ ಮೂಲಕ. ಕೊಟ್ಟಿರುವಂತಹ ವರ್ಗ ಸಮೀಕರಣವನ್ನು ಬರ್ಕೊಳ್ಳೋಣ. ಕೊಟ್ಟಿರುವಂತಹ ವರ್ಗ ಸಮೀಕರಣ ಯಾವುದು? 2x² + x - 6 = 0. ಇಲ್ಲಿ ನಾವು ಅಪವರ್ತಿಸುವ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಿಯಬೇಕಾಗಿದೆ. ಮಧ್ಯದ ಪದ +x ಇದೆ. ನಾವು ಈ +xನ್ನು ಒಡೆಯಬೇಕಾಗಿದೆ, ಅಂದರೆ 3 ಪದಗಳನ್ನು 4 ಪದಗಳನ್ನಾಗಿ ಮಾಡ್ಕೋಬೇಕಾಗಿದೆ. ಇಲ್ಲಿ ನಾವು ಗುಣಲಬ್ಧ ಮತ್ತು ಮೊತ್ತವನ್ನು ಲೆಕ್ಕ ಹಾಕಬೇಕಾಗಿದೆ. 2x² ಮತ್ತು -6 ಇವೆರಡರ ಗುಣಲಬ್ಧವಾಗಿ ಬರುತ್ತೆ. ಅಂದರೆ ನಾವು PQ ಅಂತ ಇಟ್ಕೊಳ್ಳೋಣ. PQ = 2x² × -6 ಅಂದರೆ -12x² ಆಯಿತು. P + Q ಅಂದರೆ ಮಧ್ಯಪದ ಆಗುತ್ತೆ, ಇದು 1x. ಇಲ್ಲಿ ನಾವು -12x² ಒಡೆಯಬೇಕಾಗಿದೆ, ಮೊತ್ತ 1 ಬರೋ ಹಾಗೆ. ಇಲ್ಲಿ 12 ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಮೈನಸ್ ಇರೋದ್ರಿಂದ, ಇಲ್ಲಿ ಗುಣಲಬ್ಧಕ್ಕೆ ಮೈನಸ್ ಇರೋದ್ರಿಂದ ಚಿಹ್ನೆಗಳು ಬೇರೆ ಬೇರೆ ಬರ್ತವೆ. ಪ್ಲಸ್ ಇದ್ದಾಗ ಒಂದೇ ಚಿಹ್ನೆ ಬರುತ್ತೆ, ಮೈನಸ್ ಇದ್ದಾಗ ಬೇರೆ ಬೇರೆ ಚಿಹ್ನೆ ಬರುತ್ತೆ. ಅದರಲ್ಲಿ ದೊಡ್ಡ ಅಪವರ್ತನಕ್ಕೆ ಇಲ್ಲಿ ಮಧ್ಯಪದದ ಚಿಹ್ನೆ ಬರುತ್ತೆ. ಅಂದರೆ ದೊಡ್ಡ ಅಪವರ್ತನ ನಾವು ಮೊದಲು ತೊಗೊಂಡ್ರೆ ಅದನ್ನು ಪ್ಲಸ್ ಹಾಕೋಣ, ಎರಡನೇದು ಮೈನಸ್ ಆಗುತ್ತೆ. ಬೇರೆ ಬೇರೆ ಚಿಹ್ನೆಗಳು ಬರ್ತವೆ, ಅಂದರೆ ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಇಲ್ಲಿ ಯಾವ ಮಗ್ಗಿಯಲ್ಲಿ ನಾವು 12 ಇದೆ ಅಂತಂದರೆ 1 × 12 ಇದೆ, 2 × 6 ಇದೆ, ಹಾಗೆಯೇ 4 × 3 ಇದೆ. ಇಲ್ಲಿ ನಮಗೆ 1 ಬರಬೇಕಾಗಿದೆ. ಬೇರೆ ಬೇರೆ ಚಿಹ್ನೆ ಇರೋದ್ರಿಂದ ವ್ಯತ್ಯಾಸ 1 ಬರಬೇಕು. 4 3 12 ಆಗುತ್ತೆ. 4x - 3x ಹಾಕಿದರೆ 4x - 3x 1x ಆಗುತ್ತೆ. ಅಂದರೆ ಮೊತ್ತಕ್ಕೆ ಮಧ್ಯಪದದ ಸಗುಣಕಕ್ಕೆ ಸಮವಾಗುತ್ತೆ, ಮಧ್ಯಪದಕ್ಕೆ ಸಮ ಆಗುತ್ತೆ. ಮತ್ತು ಇವೆರಡರ ಗುಣಲಬ್ಧ -12x² ಆಗುತ್ತೆ. ನಾವು ಇದನ್ನು ಮಕ್ಕಳೇ ನೀವು 8ನೇ ಕ್ಲಾಸಲ್ಲೇ ಕಲ್ತಿರ್ತೀರ, ಭಾಳಷ್ಟು ಸಲ ನಾವು ಮಾಡಿಸಿರ್ತೀವಿ.
ಈಗ ನಾವು 3 ಪದವನ್ನು 4 ಪದಗಳನ್ನಾಗಿ ಮಾಡೋಣ. 2x² ಪ್ಲಸ್ ಎಕ್ಸ್ ಏನಾಗುತ್ತೆ ಇಲ್ಲಿ ಪ್ಲಸ್ 4x ಮೈನಸ್ 3x ಆಗುತ್ತೆ. ಪ್ಲಸ್ 4x ಮೈನಸ್ 3x ಆಯಿತು. ಮೈನಸ್ 6 = 0. ಈಗ 3 ಪದ ಇರೋದು 4 ಪದಗಳಲ್ಲಿ ಅದು. ಈಗ ನಾವು ಮೊದಲ 2 ಪದಗಳಲ್ಲಿ ಸಾಮಾನ್ಯವನ್ನು ಹೊರಗೆ ತೆಗೆಯೋದಕ್ಕೆ ಪ್ರಯತ್ನ ಪಡಬೇಕು. ಸಾಮಾನ್ಯ ಬರುತ್ತೋ ನೋಡಿ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ. 2 ಮತ್ತು 4 2ರ ಮಧ್ಯೆಯಿದೆ. ನೀವು 2ಅನ್ನು ಸಾಮಾನ್ಯವಾಗಿ ಹೊರಗೆ ತೆಗಿಬೋದು. x² ಮತ್ತು ಎಕ್ಸಲ್ಲಿ ಎಕ್ಸನ್ನು ಸಾಮಾನ್ಯವಾಗಿ ಹೊರಗೆ ತೆಗಿಬೋದು. ಈಗ ಬ್ರ್ಯಾಕೆಟ್ನಲ್ಲಿ 2 ಪದಗಳು ಬರಬೇಕು. ಇಲ್ಲಿ ಏನು ಉಳ್ಕೊಳ್ತು ನೋಡಿ, 2x² 2x ಭಾಗಿಸಿದರೆ 2x² 2x. ಇಲ್ಲಿ x 2 ಕ್ಯಾನ್ಸಲ್ ಆಗುತ್ತೆ. x ಮತ್ತು x² ತೆಗೆದ್ರೆ x × x/x ಅಂತಂದರೆ ಇಲ್ಲಿ ಏನು ಬರುತ್ತೆ, ಬರೀ x ಉಳ್ಕೊಳ್ಳುತ್ತೆ. x ಬರೆಯೋಣ, ಪ್ಲಸ್ ಬರೆಯೋಣ. x ಪ್ಲಸ್ ಆಯಿತು. ಈಗ 4xಲ್ಲಿ 2x ಹೊರಗಡೆ ಇದೆ, ಏನು ಉಳ್ಕೊಳ್ಳುತ್ತೆ ನೋಡೋಣ. 4x/2x. x ಕ್ಯಾನ್ಸಲ್ ಆಗುತ್ತೆ, 2 ಬಂದರೆ 2 2. ಇನ್ನು ಉಳ್ಕೊಳ್ತಿಲ್ಲಿ 2 ಉಳ್ಕೊಳ್ತು. ಈಗ ವಾಪಸ್ ನಾವು ಮಲ್ಟಿಪ್ಲೈ ಮಾಡಿದರೆ, ಗುಣಿಸಿದರೆ 2x × x 2x² ಬರುತ್ತೆ. 2x × 2 4x ಬರುತ್ತೆ. ನಂತರ ಇವೆರಡರಲ್ಲಿ ಸಾಮಾನ್ಯ ತೆಗೆಯೋಣ. ಮೈನಸ್ 3 ಮತ್ತು 6ರಲ್ಲಿ ಮೊಸ ಅಂದರೆ ಸಾಮಾನ್ಯ. 3 ಮತ್ತು 6 2 3 ಮಧ್ಯೆಯಲ್ಲಿದೆ. 3ಅನ್ನು ಸಾಮಾನ್ಯವಾಗಿ ಹೊರಗೆ ತೆಗಿಬೋದು. ಮತ್ತು ಬ್ರ್ಯಾಕೆಟ್ನಲ್ಲಿ ಏನು ಬರುತ್ತೆ ನೋಡೋಣ. ಇಲ್ಲಿ 3xಲ್ಲಿ 3 ಹೊರಗಡೆ ಇದೆ, 3 × x ಆಗುತ್ತೆ. ನೀವು 3xನ್ನು 3ರಿಂದ ಭಾಗಿಸಿದರೆ ಏನು ಉಳ್ಕೊಳ್ತು, x ಉಳ್ಕೊಳ್ತು. ಇಲ್ಲಿ ಮೈನಸ್ ಹೊರಗಡೆ ಇರೋದ್ರಿಂದ ನಾವು ಬ್ರ್ಯಾಕೆಟ್ ಹಾಕಿದ ತಕ್ಷಣ ಈ ಮೈನಸ್ ಪ್ಲಸ್ ಆಗುತ್ತೆ. ಹೊರಗಡೆ ಮೈನಸ್ ಇದ್ದಾಗ ಬ್ರ್ಯಾಕೆಟ್ ಹಾಕಿದ ತಕ್ಷಣ ಈ ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಮತ್ತು ಇಲ್ಲಿ 6 ಇದೆ, 3 ಹೊರಗಡೆ ಇರೋದ್ರಿಂದ 3 ಎಷ್ಟಲೇ 6 ಆಗುತ್ತೆ ಅಂತ ನೀವು ನೋಡಿ. x + 2 ಬಂತು. ಅಥವಾ 6ಅನ್ನು 3ರಿಂದ ಭಾಗಿಸಿದರೆ 3 1 3 2 ಬರುತ್ತೆ. ಅದಕ್ಕಾಗಿ ಇಲ್ಲಿ 3 × x + 2 ಆಯಿತು. = 0 ಹಾಗೆ ಬರೆಯೋಣ. = 0. ಈಗ ನಾವು 3ಅನ್ನು x ಮಲ್ಟಿಪ್ಲೈ ಮಾಡಿದ್ರೆ 3 × x 3x ಆಗುತ್ತೆ. ಮತ್ತು ಮೈನಸ್ 3 × +2 ಮೈನಸ್ 6 ಆಗುತ್ತೆ. ಈಗ ಇಲ್ಲಿ x + 2 x + 2 ಮತ್ತು ಪುನಃ ನೀವು ಸಾಮಾನ್ಯವನ್ನು ಹೊರಗಡೆ ತೆಗಿಬೋದು. ಸಾಮಾನ್ಯ ಇಲ್ಲಿ x + 2. ಇನ್ನೊಂದು ಬ್ರ್ಯಾಕೆಟ್ನಲ್ಲಿ ಇಲ್ಲಿ ಉಳ್ಕೊಂಡಿರೋದು 2x ಬರುತ್ತೆ. ನಂತರ ಇಲ್ಲಿ ಉಳ್ಕೊಂಡಿರೋದು -3 ಬರುತ್ತೆ. = 0. ಈಗ ನಮಗೆ x + 2 × 2x - 3 = 0 ಎನ್ನುವಂಥ ಒಂದು ಸಮೀಕರಣ ಇಲ್ಲಿ ದೊರಕಿದೆ. ಈಗ x + 2 = 0 ಅಂತ ತಿಳ್ಕೊಂಡ್ರೆ ಇಲ್ಲಿ ಯಾವುದಾದ್ರೂ ಒಂದು 0 ಇರುತ್ತೆ, ಇಲ್ಲ 2 0 ಇರುತ್ತೆ. ಅದಕ್ಕೆ ನಾವು ಮೊದಲು x + 2 = 0 ಇದ್ದರೆ, ಆರ್ 2x - 3 = 0 ಇದ್ದರೆ ಎಕ್ಸ್ನ ಬೆಲೆಗಳು ಯಾವ್ಯಾವ ರೀತಿ ಬರ್ತವೆ ಅಂತ ನೋಡೋಣ. ಈಗ ಇಲ್ಲಿ x + 2 = 0 ಇದೆ. ನಾವು ಈ ಸಮೀಕರಣವನ್ನು ಬಿಡಿಸಿದರೆ x = +2ಅನ್ನು ಬಲಭಾಗಕ್ಕೆ ವರ್ಗಾಯಿಸಿದರೆ 0 ಜೊತೆಗೆ -2 ಆಗಿ ಬರುತ್ತೆ. ಇಲ್ಲಿ 0 - 2. ಆರ್ ಅಥವಾ 2x = 0 ಜೊತೆ ಇದು -3 ಪ್ಲಸ್ ಆಗಿ ಬರುತ್ತೆ. 0 + 3. x = 0 - 2 -2 ಆಯಿತು. ಆರ್ ಅಥವಾ x = ಇಲ್ಲಿ 3 ಉಳ್ಕೊಂಡಿರುತ್ತೆ, 3/2 ಬರುತ್ತೆ. ಈಗ x = -2 ಆರ್ ಅಥವಾ x = 3/2 ಈ ಸಮೀಕರಣದ ಮೂಲಗಳಾಗಿದೆ. ಕೊಟ್ಟಂಥ ಸಮೀಕರಣ 2x² + x - 6 = 0. ಇಲ್ಲಿ ಈ ಸಮೀಕರಣವನ್ನು ನಾವು ಅಪವರ್ತಿಸುವ ವಿಧಾನದಿಂದ ಬಿಡಿಸಿದಾಗ ನಮಗೆ ದೊರಕಿರುವಂತಹ ಮೂಲಗಳು, ವರ್ಗ ಸಮೀಕರಣದ ಮೂಲಗಳು x = -2 ಮತ್ತು x = 3/2. 21ನೇ ಪ್ರಶ್ನೆ, 3, 7, 11 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಇಲ್ಲಿ ಆರ್ ಪ್ರಶ್ನೆ ಇದೆ, ಅಥವಾ ಪ್ರಶ್ನೆ. ಆ ಪ್ರಶ್ನೆ ಯಾವುದು? 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ?
ಎರಡನೇ ಪ್ರಶ್ನೆ, 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ? ಮೊದಲು ನಾವು ಈ ಮೊದಲನೇ ಪ್ರಶ್ನೆ 3, 7, 11 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯೋಣ. ಮೊದಲಿಗೆ ನಾವು ಸಮಾಂತರ ಶ್ರೇಣಿಯನ್ನು ಬರ್ಕೊಳ್ಳೋಣ. ಕೊಟ್ಟಂತಹ ಸಮಾಂತರ ಶ್ರೇಣಿ ಯಾವುದು? 3, 7, 11 ಇತ್ಯಾದಿ. ಇಲ್ಲಿ ನಾವು 20 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಬೇಕು. ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಾವಿಲ್ಲಿ ಮೊದಲನೇ ಪದ ಎ ಈಸ್ ಈಕ್ವಲ್ಸ್ ಟು ಎಷ್ಟಿದೆ? 3 ಇದೆ. ಎ ಈಸ್ ಈಕ್ವಲ್ಸ್ ಟು 3. ನಂತರ ಡಿಯನ್ನು ಕಂಡುಹಿಡ್ಕೋಬೇಕು. ಡಿ ಅಂತಂದರೆ A2 ಮೈನಸ್ A1. A2 ಅಂತಂದರೆ ಎರಡನೇ ಪದ ಮೈನಸ್ ಒಂದನೇ ಪದ. 7 ಮೈನಸ್ 3. 7 ಮೈನಸ್ 3 ಈಕ್ವಲ್ಸ್ ಎಷ್ಟು? 4. ಎಷ್ಟು ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಬೇಕು ನಾವು? 20 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಬೇಕು. ಅದಕ್ಕಾಗಿ n ಈಕ್ವಲ್ಸ್ ಎಷ್ಟು? 20. ಎಸ್ ಈಕ್ವಲ್ಸ್ ಅಥವಾ SN ಈಕ್ವಲ್ಸ್ ಕ್ವಶನ್ ಮಾರ್ಕ್. ಈಗ ನಾವು ಸೂತ್ರವನ್ನು ಬರೆಯೋಣ. ಎ ಡಿ ಮತ್ತು ಎನ್ ಇದ್ದಾಗ ಎ ಡಿ ಮತ್ತು ಎನ್ಗಳನ್ನು ಒಳಗೊಂಡಿರುವ ಸೂತ್ರವನ್ನು ನಾವು ಇಲ್ಲಿ ಬರೀಬೇಕು. ಆ ಸೂತ್ರ ಯಾವುದು ಮಕ್ಕಳೇ? SN ಈಸ್ ಈಕ್ವಲ್ಸ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ ಇದು ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ. ಅಂದರೆ ನಾವು ಏನು ಕಂಡುಹಿಡಬೇಕು? S20 S20 ಕಂಡುಹಿಡಬೇಕು. n ಜಾಗದಲ್ಲಿ ಎಷ್ಟಾಗಬೇಕು ಮಕ್ಕಳೇ? n ಜಾಗದಲ್ಲಿ 20 ಹಾಕಬೇಕು ನಾವು. n ಬೆಲೆ 20, ಅದಕ್ಕೆ 20/2 ಬರೆಯೋಣ. 20/2 n/2 ಅಂತಂದ್ರೇನು? 20/2. ಈಗ 2a ಇದೆ. 2a ಅಂತಂದರೆ 2 ಹಾಗೆ ಬರೆಯೋಣ. ಎ ಅಂತಂದರೆ ಏನ ಬೆಲೆಯನ್ನು ಹಾಕಬೇಕು ನಾವು. ಏನ ಬೆಲೆ ಎಷ್ಟಿದೆ? 3 ಇದೆ. 3 ಹಾಕ್ಕೋಣ ಇಲ್ಲಿ. 2a ಅಂತಂದರೆ 2 ಇಂಟು ಎ ಅಂದರೆ 2 ಇಂಟು 3. ನಂತರ ಪ್ಲಸ್ ಹಾಗೆ ಬರೆಯೋಣ. ಹಾಗೆ n ಜಾಗದಲ್ಲಿ ಪುನಃ 20 ಬರೆಯೋಣ. n-1 ಅಂದರೆ 20 ಮೈನಸ್ 1. ಡಿನ ಬೆಲೆಯನ್ನು ಹಾಕೋಣ. ಡಿನ ಬೆಲೆ ಎಷ್ಟಿದೆ ಮಕ್ಕಳೇ? 4. 4 ಬರೆಯೋಣ ಇಲ್ಲಿ. ನಂತರ ಪುನಃ ಸ್ಕ್ವೇರ್ ಬ್ರಾಕೆಟನ್ನು ನಾವು ಕ್ಲೋಸ್ ಮಾಡೋಣ. ಇಲ್ಲಿ 20 2ರಿಂದ ಭಾಗವಾಗುತ್ತೆ. 20 2ರಿಂದ ಭಾಗಿಸೋಣ. 2 1 2, 2 10 20. ಇಲ್ಲಿ 10 ಬರೆಯೋಣ. ಈಗ ಇಲ್ಲಿ ನಾವು 2 ಮತ್ತು 3 ಗುಣಿಸಿ ಬರೆಯೋಣ. 2 3 ಎಷ್ಟು? 6. ಹಾಗೆಯೇ ಪ್ಲಸ್ ಬರೆಯೋಣ. 20 ಮೈನಸ್ 1 19. 19 ಇಂಟು 4. ಮುಂದಿನ ಹಂತದಲ್ಲಿ ಈ 10 ಹಾಗೆ ಬರೆಯೋಣ. 6 ಕೂಡ ಹಾಗೆ ಬರೆಯೋಣ. ಪ್ಲಸ್ 19 4 76. 19 4 76 ಈಕ್ವಲ್ಸ್ ಈ 10 ಮತ್ತೆ ಪುನಃ ಹಾಗೆ ಬರೆಯೋಣ. ಇಲ್ಲಿ ನಾವು ಬ್ರ್ಯಾಕೆಟನ್ನು ಸಿಂಪ್ಲಿಫೈ ಮಾಡಬೇಕು. ಬ್ರ್ಯಾಕೆಟನ್ನು ಸಂಕ್ಷೇಪಿಸಬೇಕು. 6 ಮತ್ತು 76 ಕೂಡಿಸ್ರಿ. 76ಕ್ಕೆ 6 ಕೂಡಿಸಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 82. 82 10 820. 820. ಮೊದಲ 20 ಪದಗಳ ಮೊತ್ತ. ಮೊದಲ 20 ಪದಗಳ ಮೊತ್ತ ಎಷ್ಟು? 820. ಈಗ ನಾವು ಅಥವಾ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಪ್ರಶ್ನೆ ಏನದು? 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ? 3 ಅಂಕಿಗಳ ಸಂಖ್ಯೆಗಳನ್ನು ನಾವು ಇಲ್ಲಿ ಪತ್ತೆ ಹಚ್ಚಬೇಕಾಗತ್ತೆ. ಮೊದಲ 3 ಅಂಕಿಯ ಸಂಖ್ಯೆ 100. ಈಗ ನೀವು 100 ಇದು 7ರಿಂದ ಭಾಗವಾಗುತ್ತಾ ಅಂತ ನೋಡಿ ಮಕ್ಕಳೇ. ನಮಗೆ ಗೊತ್ತಿದೆ 100 ಇದು 7ರ ಮಗ್ಗಿಯಲ್ಲಿ ಇಲ್ಲ, 7ರಿಂದ ಭಾಗವಾಗಲ್ಲ. ಈಗ ಇಲ್ಲಿ 14 7 98 ಇದೆ ಮತ್ತು 15 7 15 ಎಷ್ಟು ಬರುತ್ತೆ? 105 ಬರುತ್ತೆ. ಹಾಗಾದರೆ ಮೊದಲ ಅಂಕಿ 3 ಅಂಕಿಯ ಮೊದಲ ಸಂಖ್ಯೆ
3 ಅಂಕೆಯ ಮೊದಲ ಸಂಖ್ಯೆ ಅಂದರೆ ಇಲ್ಲಿ 105 ಇದು 7ರಿಂದ ಭಾಗವಾಗುತ್ತೆ. ಎಲ್ಲ 3 ಅಂಕೆಗಳ ಸಂಖ್ಯೆಯಲ್ಲಿ ಅತ್ಯಂತ ಕನಿಷ್ಠ ಸಂಖ್ಯೆ 7ರಿಂದ ಭಾಗವಾಗುವಂಥ ಸಂಖ್ಯೆ ಯಾವುದು? 105. ನಂತರ ಇದಕ್ಕೆ ನಾವು 7ಅನ್ನು ಸೇರಿಸಿದರೆ 112. ಎರಡನೇ ಸಂಖ್ಯೆ 112, ಮೂರನೇ ಸಂಖ್ಯೆ 119. ಹೀಗೆ ನಾವು ಮುಂದುವರಿದಂತೆ ಕೊನೆಯ ಸಂಖ್ಯೆಯನ್ನು ಪತ್ತೆ ಹಚ್ಚಬೇಕಿಲ್ಲಿ. ಅದು ಕೊನೆಯ ಪದ ಆಗುತ್ತೆ ಮತ್ತು AN ಆಗುತ್ತೆ. ಈ ANನ್ನು ಪತ್ತೆ ಹಚ್ಕೊಂಡು ನಾವು AD ಮತ್ತು Nಗಳನ್ನು ಬರ್ಕೊಂಡು AN ಸೂತ್ರವನ್ನು ಉಪಯೋಗಿಸಿದರೆ ನಮಗೆ ಎಷ್ಟು ಸಂಖ್ಯೆಗಳು 7ರಿಂದ ಭಾಗವಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ನಾವು ಕೊನೆಯ ಸಂಖ್ಯೆ, ಈಗ ಕೊನೆಯ 3 ಅಂಕೆಗಳ ಸಂಖ್ಯೆ ಯಾವುದು? 999. ಇದು 7ರಿಂದ ಭಾಗವಾಗುತ್ತಾ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ 7 ಒಂದಲೇ 7 ಬರುತ್ತೆ, 9ರಲ್ಲಿ 7 ಹೋದರೆ 2, 29 ಆಯಿತು. 7 4ಲೆ 28, 1 ಬರುತ್ತೆ, 1 9, 7 2ಲೆ 14, ಶೇಷ 5 ಬರುತ್ತೆ. ಅಂದರೆ 999 ಇದು 7ರಿಂದ ಸಂಪೂರ್ಣವಾಗಿ ಭಾಗ ಆಗಲ್ಲ. 999ರಲ್ಲಿ 5ಅನ್ನು ಕಳೆದ್ರೆ ಬರುವಂತಹ ಸಂಖ್ಯೆ ಭಾಗವಾಗುತ್ತೆ ಅನ್ನೋದನ್ನು ನಾವು ತೀರ್ಮಾನಿಸಬೇಕಿಲ್ಲಿ. ಅದಕ್ಕೆ ಏನು ಮಾಡೋಣ? 999ರಿಂದ 5ಅನ್ನು ಕಳೆಯೋಣ. ಎಷ್ಟು ಬರುತ್ತೆ? 994 ಬರುತ್ತೆ. ಹಾಗಾದರೆ ಕೊನೆಯ 3 ಅಂಕೆಯ ಸಂಖ್ಯೆ 7ರಿಂದ ಭಾಗವಾಗೋದು ಯಾವುದಾಯಿತು? 994. ಈಗ ನಮಗೆ AN ಸಿಕ್ತು. ಇಲ್ಲಿ ಮೊದಲ ಪದ A ಅಂದರೆ ಮೊದಲಿರೋದು ಯಾವುದದು? 105. ಹಾಗೆ ಇಲ್ಲಿ D 7 ಸಿಗುತ್ತೆ, ಯಾಕಂದರೆ 7ರಿಂದ ಭಾಗವಾಗುವಂಥ ಸಂಖ್ಯೆ ಹಾಕಿರೋದ್ರಿಂದ 7 ಸಿಗುತ್ತೆ. ಆದರೆ ಬೇಕಾದರೆ ನಾವು A2 ಮೈನಸ್ A1 ಬರೆದು ಕಂಡುಕೊಳ್ಳೋಣ. ಅಂದರೆ A2 ಅಂದರೆ 112 ಮೈನಸ್ 105. ಇಲ್ಲಿ 112 ಮೈನಸ್ 105 7 ಬರುತ್ತೆ. ಮತ್ತು ಇದನ್ನು AN ಅಂತ ಇಟ್ಕೊಳ್ಳೋಣ. ಕೊನೆಯ ಪದ AN, ಇದು ಎನ್ನೇ ಪದ, ಕೊನೆಯ ಪದ ಎನ್ನೇ ಪದ 994. ಈಗ ನಾವೇನು ಕಂಡುಹಿಡಿಬೇಕು? N ಅನ್ನು ಕಂಡುಹಿಡಿಬೇಕು. N = ? ಈಗ ನಾವು AN ಸೂತ್ರವನ್ನು ಬರೆಯೋಣ. AN ಈಕ್ವಲ್ಸ್ ಏನು? A ಪ್ಲಸ್ N ಮೈನಸ್ 1 ಇಂಟು D ಈಕ್ವಲ್ಸ್ ಎಷ್ಟು ಮಕ್ಕಳೇದು? 994. ಇಲ್ಲಿ AN = 994 ಇದೆ. ಅಂದರೆ AN = ಎಷ್ಟಿದೆ? 994 ಇದೆ. ಈಗ A ಜಾಗದಲ್ಲಿ ಎಷ್ಟು ಬರೆಯೋಣ? A ಜಾಗದಲ್ಲಿ 105 ಬರೆಯೋಣ. 105 ಪ್ಲಸ್ಗೆ ಪ್ಲಸ್ ಬರೆಯೋಣ. N ಬೆಲೆ ಎಷ್ಟಿಲ್ಲಿ ನಾವು ಕಂಡುಹಿಡಿಬೇಕು. N = ಎನ್ನೇ ಬರೆಯೋಣ. N ಜಾಗದಲ್ಲಿ ಎನ್ನೇ ಬರೆಯೋಣ. D ಬೆಲೆಯನ್ನು ಹಾಕೋಣ. D ಬೆಲೆ ಎಷ್ಟು? 7. 7 ಈಕ್ವಲ್ಸ್ 994. ಈಗ ನಾವಿಲ್ಲಿ Nನ್ನು ಕಂಡುಹಿಡಿಬೇಕು. Nನ್ನು ಕಂಡುಹಿಡಿಯುವಾಗ ಇಲ್ಲಿ ಮೊದಲು 105ಅನ್ನು ಬಲಭಾಗಕ್ಕೆ ವರ್ಗಾಯಿಸಬೇಕು. ಅದಕ್ಕೆ ಇಲ್ಲಿ ನಾವು ಇಷ್ಟನ್ನೇ ಎಡಭಾಗದಲ್ಲಿ ಬರೆಯೋಣ. N ಮೈನಸ್ 1 ಇಂಟು 7 ಈಕ್ವಲ್ಸ್ 994. ಇದನ್ನು ಇಲ್ಲಿಗೆ ವರ್ಗಾಯಿಸೋಣ, ಯಾಕಂದರೆ ನಾವು N ಬೆಲೆಯನ್ನು ಕಂಡುಹಿಡ್ಕೋಬೇಕಾಗಿದೆ. ಅದಕ್ಕಾಗಿ ನಾವು ಒಂದೊಂದನ್ನೇ ಆ ಕಡೆ ಟ್ರಾನ್ಸ್ಫರ್ ಮಾಡ್ತಾ ಬರಬೇಕು. 994 ಮೈನಸ್ 105. ಈಗ N ಮೈನಸ್ 1 ಇಂಟು 7ಅನ್ನು ಇಲ್ಲಿ ಎಡಭಾಗದಲ್ಲಿ ಹಾಗೆ ಬರೆಯೋಣ. ಇಲ್ಲಿ 994ಅನ್ನು 4ರಲ್ಲಿ 105ಅನ್ನು ಕಳೆದು ಬರೆಯೋಣ. 994 ಮೈನಸ್ 105 ಎಷ್ಟು ಬರುತ್ತೆ? ಇಲ್ಲಿ 14ರಲ್ಲಿ 5 ಹೋದರೆ 9 ಬಂತು. ಇಲ್ಲಿ 8 ಉಳ್ಕೊಂಡಿದೆ, 8. ಆಮೇಲೆ ಇಲ್ಲಿ 9ರಲ್ಲಿ 1 ಹೋದರೆ 8. ಎಷ್ಟು ಬಂತು ಮಕ್ಕಳೇ? 889 ಆಯಿತು. ಈಗ ನಾವು ಈ 7ಅನ್ನು ಮತ್ತೆ ಪುನಃ ಬಲಭಾಗಕ್ಕೆ ವರ್ಗಾಯಿಸೋಣ. ಇಲ್ಲಿ ಇಂಟು ಆಗಿರೋದ್ರಿಂದ ಅದು ಬಲಭಾಗಕ್ಕೆ ಬಂದಾಗ ಡಿವೈಡ್ ಆಗುತ್ತೆ. ಅಂದರೆ N ಮೈನಸ್ 1 ಮಾತ್ರ ಇಲ್ಲಿ ಬರೆಯೋಣ. ಇಲ್ಲಿ 889 ಡಿವೈಡೆಡ್ ಬೈ 7 ಆಯಿತು. 7ಅನ್ನು ವರ್ಗಾಯಿಸಿದಾಗ ಡಿವೈಡ್ ಆಗಿ ಬರುತ್ತೆ ಅದು. ಈಗ ಪುನಃ ಭಾಗಿಸೋಣ. 889ಅನ್ನು 7ರಿಂದ ಭಾಗಿಸೋಣ. 889 ಭಾಗಿಸು 7. 7 ಒಂದಲೇ 7, 8ರಲ್ಲಿ 7 ಹೋದರೆ 1, 18 ಆಯ್ತು. ಇಲ್ಲಿ 7 2ಲೆ 14. 8 ಮೈನಸ್ 4 4, 9 ಉಳ್ಕೊಂಡಿದೆ. ಇಲ್ಲಿ ಅದನ್ನು ಕೆಳಗಿಳಿಸ್ಕೊಂಡ್ರೆ 49 ಆಯಿತು. 7 7ಲೆ 49. ಇಲ್ಲಿ ನಮಗೆ ಎಷ್ಟು ಸಿಕ್ತು? 127. ಅಂದರೆ 7 1ಲೆ 7, 127. N ಮೈನಸ್ 1 ಈಕ್ವಲ್ಸ್ 127.
ಎನ್ ಈಸ್ ಈಕ್ವಲ್ಸ್ ಟು ಏನಾಯಿತು 127. ಈ -1 ನಾವು ಮತ್ತೆ ಪುನಃ ಬಲಭಾಗಕ್ಕೆ ವರ್ಗಾಯಿಸಿದರೆ +1 ಆಗುತ್ತೆ. ಎನ್ ಈಸ್ ಈಕ್ವಲ್ಸ್ ಟು 128. ಅಂದರೆ ಎಷ್ಟು ಸಂಖ್ಯೆಗಳು 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗವಾಗುತ್ತೆ? 3 ಅಂಕಿಗಳ 128 ಸಂಖ್ಯೆಗಳು 7ರಿಂದ ಭಾಗವಾಗುತ್ತೆ. 3 ಅಂಕಿಗಳ 128 ಸಂಖ್ಯೆಗಳು 7ರಿಂದ ಭಾಗವಾಗುವವು. ಪ್ರಶ್ನೆ ಸಂಖ್ಯೆ 22. ಕೊಟ್ಟಿರುವ ಚಿತ್ರದಲ್ಲಿ ಕೋನ ABC = 90 ಡಿಗ್ರಿ ಆದರೆ ಕಾಸ್ ಆಲ್ಫಾ ಮತ್ತು ಕಾಟ್ ಆಲ್ಫಾಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಮಕ್ಕಳೇ, ಕೋನ ಬಿ ಇದು 90 ಡಿಗ್ರಿ. ತ್ರಿಭುಜ ABC ಕೋನ ಬಿ ಇದು 90 ಡಿಗ್ರಿ. AC ಇದು ವಿಕರ್ಣ. AC ಇದು ವಿಕರ್ಣ. ನಮಗೆ ಕೇಳಿರೋದು ಕಾಸ್ ಆಲ್ಫಾ ಮತ್ತು ಕಾಟ್ ಆಲ್ಫಾ. ಕಾಸ್ ಆಲ್ಫಾ ಮತ್ತು ಕಾಟ್ಸ್ ಆಲ್ಫಾ ಮತ್ತು ಕಾಟ್ ಆಲ್ಫಾ. ಕಾಸ್ ಆಲ್ಫಾ = ಏನು ಬರುತ್ತೆ? ಪಾರ್ಶ್ವಬಾಹು ಬೈ ವಿಕರ್ಣ. ಇಲ್ಲಿ ಪಾರ್ಶ್ವಬಾಹು ಅಂತಂದರೆ ಕೋನ ಎ ಇದು ಆಲ್ಫಾ. ಪಾರ್ಶ್ವಬಾಹು ಅಂತಂದರೆ ಅದಕ್ಕೆ ಹೊಂದಿಕೊಂಡಿರುವಂತಹ ಬಾಹು AB ಮತ್ತು ವಿಕರ್ಣ AC. ಇಲ್ಲಿ AB ಬೈ AC ಆಗುವುದು. AB ಬೈ AC ಈಕ್ವಲ್ಸ್ ಏನು? AB ಎಷ್ಟಿದೆ? AB 12 ಇದೆ. 12 ಬೈ 13. ಆದ್ದರಿಂದ ಕಾಸ್ ಆಲ್ಫಾ = ಏನು? 12 ಬೈ 13. ನಂತರ ಕೇಳಿರೋದು ಕಾಟ್ ಆಲ್ಫಾ. ಕಾಟ್ ಆಲ್ಫಾ ಇದು ಟ್ಯಾನ್ ಆಲ್ಫಾದ ವಿಲೋಮ. ಟ್ಯಾನ್ ಆಲ್ಫಾ ಅಂತಂದರೆ ಅಭಿಮುಖ ಬಾಹು ಪಾರ್ಶ್ವಬಾಹು. ಇದು ಪಾರ್ಶ್ವಬಾಹು ಅಪಾನ್ ಅಭಿಮುಖ ಬಾಹು ಆಗುತ್ತೆ. ಇಲ್ಲಿ ಪಾರ್ಶ್ವಬಾಹು ಯಾವುದು? 12 AB ಆಗುತ್ತೆ. ಅದಕ್ಕೆ ನಾವು ಬರೆಯೋಣ ಇಲ್ಲಿ ಪಾರ್ಶ್ವಬಾಹು ಅಪಾನ್ ಅಭಿಮುಖ ಬಾಹು. ಅಭಿಮುಖ ಬಾಹು ಅಂದರೆ ಎದುರಾಗಿ ಇರುವಂತಹ ಬಾಹು. ಅಭಿಮುಖ ಬಾಹು. ಪಾರ್ಶ್ವಬಾಹು ಆಲ್ಫಾಕ್ಕೆ ಹೊಂದಿಕೊಂಡಿರುವಂಥದ್ದು ಮತ್ತು ಅಭಿಮುಖ ಬಾಹು ಆಲ್ಫಾಕ್ಕೆ ಅಭಿಮುಖವಾಗಿರುವಂಥದ್ದು, ಎದುರಾಗಿ ಇರುವಂಥದ್ದು. ಇಲ್ಲಿ ಪಾರ್ಶ್ವಬಾಹು ಏನಾಗುತ್ತೆ? AB ಮತ್ತು ಅಭಿಮುಖ ಬಾಹು BC, ಎದುರಾಗಿ ಇರುವಂಥದ್ದು BC = AB ಎಷ್ಟಿದೆ? AB ಇದು 12 ಮಾನ ಇದೆ. ನಾವು AB ಜಾಗದಲ್ಲಿ 12 ಹಾಕೋಣ. BC ಇದು 5 ಮಾನ ಇದೆ. BC ಜಾಗದಲ್ಲಿ ನಾವು 5 ಹಾಕೋಣ. ಅಂದರೆ ಕಾಟ್ ಆಲ್ಫಾ = ಏನಾಯಿತು? 12 ಬೈ 5. ನಂತರ 23ನೇ ಪ್ರಶ್ನೆ. 3, 1 ಮತ್ತು 6, 4 ಬಿಂದುಗಳ ನಡುವಿನ ದೂರವನ್ನು ದೂರಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಪ್ರಶ್ನೆ ಏನಿಲ್ಲಿ? 3, 1 ಮತ್ತು 6, 4 ಇವುಗಳ ನಡುವಿನ ದೂರವನ್ನು ನಾವು ಕಂಡುಹಿಡಿಯಬೇಕು. ಇಲ್ಲಿ ನಾವು ಡಿಸ್ಟೆನ್ಸ್ ಫಾರ್ಮುಲಾ, ದೂರ ಸೂತ್ರವನ್ನು ಉಪಯೋಗಿಸಬೇಕು. ಇಲ್ಲಿ ನಾವು ನಿರ್ದೇಶಾಂಕಗಳನ್ನು ಬರ್ಕೊಳ್ಳೋಣ. 3, 1, ಇನ್ನೊಂದು 6, 4. 6, 4 ನಾವು ಇವುಗಳನ್ನು x1, y1, x2, y2 ಅಂತ ಇಟ್ಕೊಳ್ಳೋಣ. ಈ ಬಿಂದು A, ಈ ಬಿಂದು B. ನೀವು PQ ಅಂತ ಕೂಡ ತಗೋಬೋದು. ಈಗ ನಾವು ದೂರ ಸೂತ್ರವನ್ನು ಬರೆಯೋಣ. AB = x2 minus x1 whole square plus y2 minus y1 whole square.
ಮಕ್ಕಳೇ, ನೀವು ಎಲ್ಲ ಸೂತ್ರಗಳನ್ನು ಪರ್ಫೆಕ್ಟಾಗಿ ಕಲ್ತಿಟ್ಕೋಬೇಕು ಮತ್ತು ಸರಿಯಾಗಿ ಅದನ್ನು ಬರೀಬೇಕು. ಬರೆದ್ರೆ ಮಾತ್ರ ನಿಮಗೆ ಉತ್ತರ ಸಿಗುತ್ತೆ ಮತ್ತು ಫುಲ್ ಮಾರ್ಕ್ಸ್ ಸಿಗುತ್ತೆ. ಈಗ ನಾವಿಲ್ಲೇನು ಮಾಡೋಣ, x2 ಮೈನಸ್ x1 ಮತ್ತು y2 ಮೈನಸ್ y1ಗಳ ಬೆಲೆಗಳನ್ನು ಹಾಕೋಣ. ಇಲ್ಲಿ x1 ಅಂತಂದರೆ 3, x2 ಅಂತಂದರೆ 6. x2 ಮೈನಸ್ x1, x2 6 ಮೈನಸ್ x1 3, 6 ಮೈನಸ್ 3. x2 ಮೈನಸ್ x1 ಅಂತಂದರೆ 6 ಮೈನಸ್ 3, 6 ಮೈನಸ್ 3ರ ವರ್ಗ ಪ್ಲಸ್ y2 ಮೈನಸ್ y1. y2 ಮೈನಸ್ y1 ಬರೀಬೇಕು. y2 ಜಾಗದಲ್ಲಿ ಎಷ್ಟು ಹಾಕಬೇಕು, 4 ಮೈನಸ್, ಈ ಮೈನಸನ್ನು ಇಲ್ಲಿ ಬರೀಬೇಕು. y1 ಜಾಗದಲ್ಲಿ 1 ಮೈನಸ್ 1 ಹೋಲ್ ಸ್ಕ್ವೇರ್. ಈಗ ನಾವು x1 x2 y2 y1ಗಳ ಜಾಗದಲ್ಲಿ ಬೆಲೆಯನ್ನು ಹಾಕಿದ್ದೀವಿ. ಮುಂದಿನ ಹಂತದಲ್ಲಿ 6 ಮೈನಸ್ 3, 6 ಮೈನಸ್ 3 ಅಂದರೆ 3, ಅದರ ವರ್ಗ 3 ಸ್ಕ್ವೇರ್ ಪ್ಲಸ್ ಬರೆಯೋಣ. ಈ ಪ್ಲಸ್ಸನ್ನು ಇಲ್ಲಿ ನಾವು ಬರಿತಾ ಇದ್ದೀವಿ. ನಂತರ 4 ಮೈನಸ್ 1, 4 ಮೈನಸ್ 1 3, 3 ಸ್ಕ್ವೇರ್ 3 ಸ್ಕ್ವೇರ್. ನಂತರ ಈಕ್ವಲ್ಸ್ ಬರೆದು ಸ್ಕ್ವೇರ್ ರೂಟ್ ಹಾಕಿಬಿಟ್ಟು 3 ಸ್ಕ್ವೇರ್, 3 ಸ್ಕ್ವೇರ್ ಅಂದರೆ 3 ಇಂಟು 3 9. ಇದು ಕೂಡ 9 ಆಗುತ್ತೆ. 3 ಇಂಟು 3 9 ಆಗುತ್ತೆ. ನಂತರ ಹೋಲ್ ರೂಟ್ 9 ಪ್ಲಸ್ 9, 9 ಪ್ಲಸ್ 9 ಎಷ್ಟು, 18. ಇನ್ನೂ ಕೂಡ ನಾವು ಇದನ್ನು ಮುಂದಕ್ಕೆ 18ಅನ್ನು ಸ್ಕ್ವೇರ್ ನಂಬರ್ ಮತ್ತು ಇನ್ಯಾವುದೇ ಸಂಖ್ಯೆ, ವರ್ಗ ಸಂಖ್ಯೆ ಮತ್ತು ಇನ್ನೊಂದು ಸಂಖ್ಯೆಯನ್ನಾಗಿ ಉಳಿಬೋದು. ಇದನ್ನು 18 ಅಂತಂದರೆ ವರ್ಗ ಸಂಖ್ಯೆ 9, ಮತ್ತೊಂದು ಸಂಖ್ಯೆ 2, 9 2 18 ಬರುತ್ತೆ. ಈಗ 9ಅನ್ನು ನಾವು ಹೊರಗೆ ತೆಗೆದ್ರೆ ಅದರ ವರ್ಗಮೂಲ ಬರುತ್ತೆ ಹೊರಗಡೆ, 3 ಆಗುತ್ತೆ. 3 ರೂಟ್ 2 ಮಾನಗಳು. ಮಕ್ಕಳು, ನಿಮಗೆ ಒಮ್ಮೆ ಈ ಹಂತ ಗೊತ್ತಾಗಿಲ್ಲ ಅಂತಂದರೆ ನೀವು ಇಲ್ಲಿವರೆಗೆ ಬಿಡ್ಬೋದು. ಪ್ರಶ್ನೆ ಸಂಖ್ಯೆ 24. ಒಂದು ಚೀಲದಲ್ಲಿ 3 ಕೆಂಪು ಚೆಂಡುಗಳು ಮತ್ತು 5 ಕಪ್ಪು ಚೆಂಡುಗಳಿವೆ. ಈ ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆಯಲಾಗಿದೆ. ಹೊರತೆಗೆದ ಚೆಂಡು ಕೆಂಪು ಆಗಿಲ್ಲದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇನ್ನೊಂದು ಪ್ರಶ್ನೆ, ಅದೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ ಇದೆ. ಮೊದಲು ನಾವು ಈ ಚೆಂಡುಗಳಿಗೆ ಸಂಬಂಧಿಸಿದಂಥ ಸಮಸ್ಯೆಯನ್ನು ಬಗೆಹರಿಸೋಣ. ಮೊದಲನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಇಲ್ಲಿ ಯಾದೃಚ್ಛಿಕ ಪ್ರಯೋಗದಲ್ಲಿ ಬಳಸಿರುವ ವಸ್ತುಗಳು ಚೆಂಡುಗಳು. ಎಷ್ಟು ಕೆಂಪು ಚೆಂಡುಗಳಿದ್ದಾವೆ? 3 ಕೆಂಪು ಚೆಂಡುಗಳು ಮತ್ತು 5 ಕಪ್ಪು ಚೆಂಡುಗಳು. ರೆಡ್ ಅಂತ ಇಟ್ಕೊಳ್ಳೋಣ, ಆರ್, ಇದು ಬ್ಲ್ಯಾಕ್. ಈಗ ಒಟ್ಟು ಚೆಂಡುಗಳ ಸಂಖ್ಯೆ ಎಷ್ಟಿದೆ? 3 ಪ್ಲಸ್ 5 8 ಇದ್ದಾವೆ. ಅದಕ್ಕೆ ನಾವೇನು ಬರೆಯೋಣ? ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ. ಇದು ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ. ಅದನ್ನು ಮೊದಲು ಬರೆಯೋಣ. ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟಿದ್ದಾವೆ? 8 ಇದ್ದಾವೆ. ಇಲ್ಲಿ ನಮಗೆ ಬೇಕಾಗಿರೋದೇನು? ಚೆಂಡು ಕೆಂಪು ಆಗಿಲ್ಲದ, ಅಂದರೆ ಕೆಂಪು ಆಗಿಲ್ಲದ ಅಂತಂದರೆ ಇದಲ್ಲ, ಇದು ಬೇಡ. ನಮಗೆ ಬೇಕಾಗಿರೋದು ಯಾವುದು? ಬ್ಲ್ಯಾಕ್. ಬ್ಲ್ಯಾಕ್ ಎಷ್ಟಿದೆ? 5 ಇದ್ದಾವೆ. ಅಂದರೆ ಕೆಂಪಲ್ಲ ಅಂತಂದರೆ ನಮಗೆ ಬೇಕಾಗಿರೋದು ಯಾವುದು? 5 ಕಪ್ಪು ಚೆಂಡುಗಳು. ಅದಕ್ಕೆ ನಾವೇನು ಬರೆಯೋಣ? ಘಟನೆ ಹೀಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ. ಘಟನೆ ಹೀಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ. ಅಂದರೆ ಕಪ್ಪು ಚೆಂಡುಗಳ ಸಂಖ್ಯೆ ಬರಿಬೇಕು ನಾವಿಲ್ಲಿ 5. ಈಗ ಪಿ ಆಫ್ ಇ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ? ಪಿ ಆಫ್ ಇ ಈಸ್ ಈಕ್ವಲ್ಸ್ ಟು
ಘಟನೆ ಇಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ, ಇದನ್ನು ನಾವು ಮೇಲೆ ತಗೋಬೇಕು. ಘಟನೆ ಇಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಬೈ ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆಯನ್ನು ಕೆಳಗಡೆ ಬರಿಬೇಕು. ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ ಇಲ್ಲಿ ಬರಬೇಕು. ಇಲ್ಲಿ ನಾವು 5 ಮೇಲ್ಗಡೆ ಬರಿಬೇಕು. ಯಾಕಂತಂದರೆ ಇದು ಘಟನೆ ಇಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಅಂದರೆ 5 ಬೈ ಒಟ್ಟು ಫಲಿತಗಳ ಸಂಖ್ಯೆ, ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ 8. ಅದಕ್ಕೇನಾಯಿತು, ಪಿ ಆಫ್ ಇ ಇದು 5/8 ಆಯಿತು. ಮಕ್ಕಳೇ, ನೀವು ಇದನ್ನೆಲ್ಲ ಬರೀಲಿಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಕೊನೆ ಪಕ್ಷ ಏನು ಮಾಡಿ, ಇಲ್ಲಿ ಎನ್ ಆಫ್ ಎ ಅಂತಂದರೆ 5 ಅಂತ ಬರೀರಿ, ಎನ್ ಆಫ್ ಎಸ್ ಅಂತಂದರೆ 8 ಅಂತ ಬರೀರಿ. ಪಿ ಆಫ್ ಇ ಈಸ್ ಈಕ್ವಲ್ಸ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಈಸ್ ಈಕ್ವಲ್ಸ್ ಟು 5/8. ಇದು ಹಳೆ ಮೆಥಡ್ ಮಕ್ಕಳೇ. ಇಲ್ಲಿ ನಾವು ಅಥವಾ ಪ್ರಶ್ನೆಯನ್ನು ನೋಡೋಣ. ಅದೇ ಪ್ರಶ್ನೆ, 12 ದೋಷಪೂರಿತ ಪೆನ್ಗಳು ಆಕಸ್ಮಿಕವಾಗಿ 132 ಉತ್ತಮ ಪೆನ್ಗಳೊಂದಿಗೆ ಸೇರಿಕೊಂಡಿವೆ. ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಗುಂಪಿನಿಂದ ಹೊರತೆಗೆಯಲಾಗಿದೆ. ಹೊರತೆಗೆದ ಪೆನ್ ಉತ್ತಮವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಒಟ್ಟು ಪೆನ್ನುಗಳು ಎಷ್ಟಿದ್ದಾವೆ, ನಮಗೆ ಬೇಕಾಗಿರೋ ಪೆನ್ ಯಾವುದು, ಅದರ ಸಂಭವನೀಯತೆ ಎಷ್ಟು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಇರುವಂತಹ ಒಟ್ಟು ಪೆನ್ನುಗಳ ಸಂಖ್ಯೆ 12 + 132. 12 + 132 ಅಂದರೆ ಎಷ್ಟಾಗುತ್ತೆ ಮಕ್ಕಳೇ, 144 ಆಗುತ್ತೆ. ಅಂದರೆ ಎನ್ ಆಫ್ ಎಸ್ ಇಲ್ಲಿ 144. ಈಗ ನಾವು ಒಂದು ಪೆನ್ನನ್ನು ಗುಂಪಿನಿಂದ ಹೊರತೆಗೆದ ಪೆನ್ ಉತ್ತಮವಾಗಿರುವ ಸಂಭವನೀಯತೆ. ಇಲ್ಲಿ ಉತ್ತಮ ಪೆನ್ನುಗಳ ಸಂಖ್ಯೆ ಎಷ್ಟಿದೆ, 132 ಇದೆ. ಇದು ಉತ್ತಮ ಪೆನ್ನುಗಳ ಸಂಖ್ಯೆ. ಅಂದರೆ 132 ಮೇಲೆ ಬರುತ್ತೆ, 144 ಕೆಳಗಡೆ ಬರುತ್ತೆ. ಎನ್ ಆಫ್ ಎ 132, ಎನ್ ಆಫ್ ಎಸ್ 144. ನೀವು ಸೆಂಟೆನ್ಸನ್ನು ಸರಿಯಾದ ರೀತಿಯಲ್ಲಿ ಬರೀಬೇಕು ಅಂತಂದರೆ ನಾವು ಏನು ಬರೀಬೇಕಾಗತ್ತೆ, ಇಲ್ಲಿ ಘಟನೆಗೆ ಸಂಬಂಧಿಸಿದಂತೆ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ 144 ಆಗುತ್ತೆ. ಘಟನೆ ಇಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ 132 ಆಗುತ್ತೆ. ಪಿ ಆಫ್ ಇ ಇದು ಏನಾಗುತ್ತೆ ಅಂತಂದರೆ 132/144 ಆಗುತ್ತೆ. ಇದನ್ನು ನಾವು ಸಂಪೂರ್ಣವಾಗಿ ಬರೆಯೋಣ. ಈಗ ಬರೆಯೋಣ. ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ. ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ ಅಂದರೆ ಒಟ್ಟು ಎಷ್ಟು ಪೆನ್ ಇದ್ದಾವೆ ಅಷ್ಟು 144. 144 ಹೇಗೆ ಬಂತು ಮಕ್ಕಳೇ, ನೀವು ಬೇಕಾದ್ರೆ ಇದನ್ನು ಬರೀರಿ. 12 + 132 = 144. ಇದನ್ನು ನೀವು ಎನ್ ಆಫ್ ಎಸ್ ಅಂತ ತಿಳ್ಕೊಬೋದು. ಎನ್ ಆಫ್ ಎಸ್ = ಎಷ್ಟು, 144. ನಂತರ ಘಟನೆ ಇಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ. ಘಟನೆ ಇಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ. ಇಲ್ಲಿ ಹೇಳಿರೋದು ತೆಗೆದಿರುವಂತಹ ಪೆನ್ನು ಉತ್ತಮವಾಗಿರೋದು. ಉತ್ತಮ ಪೆನ್ನುಗಳು 132 ಇದ್ದಾವೆ. ಅದಕ್ಕಾಗಿ ಎಷ್ಟು ಬರುತ್ತೆ, 132. ಅಂದರೆ ಎನ್ ಆಫ್ ಎ ಈಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ, 132 ಬರುತ್ತೆ. ಈಗ ಇಲ್ಲಿ ನಾವು ಪಿ ಆಫ್ ಇ ಬರೆದ್ರೆ ಪಿ ಆಫ್ ಇ ಈಸ್ ಈಕ್ವಲ್ಸ್ ಟು ಮೇಲ್ಗಡೆ ಏನು ಬರಿಬೇಕು, ಘಟನೆ ಇಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆಯನ್ನು ನಾವು ಮೇಲೆ ಬರಿಬೇಕು. ಬರೀರಿ ಅದನ್ನು. ಘಟನೆ ಇಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ.
ಕೆಳಗಡೆ ನಾವು ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆಯನ್ನು ಬರೀಬೇಕು. ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ. ಅನುಕೂಲಿಸುವ ಫಲಿತಗಳ ಸಂಖ್ಯೆ ಅಂತಂದರೆ 132. ಉತ್ತಮ ಪೆನ್ನುಗಳು 132 ಇದ್ದಾವೆ. ಒಟ್ಟು ಫಲಿತಗಳು 144. ಇದು 12ರ ಮಗ್ಗಿಯಲ್ಲಿ ಬರುತ್ತಲ್ವಾ, 12 ಒಂದಲೇ 12, 12 ಒಂದಲೇ 12. ಇಲ್ಲಿ 12 12 ನಿಮಗೆ ಒಮ್ಮೆ ಡಿವೈಡ್ ಮಾಡ್ಲಿಕ್ಕೆ ಬರಲ್ಲ ಅಂದರೆ ಹಾಗೆ ಇಟ್ಬಿಡ್ರಿ. ಈಕ್ವಲ್ಸ್ ಎಷ್ಟು ಬಂತು? 11/12. ನೀವು ಸಂಕ್ಷಿಪ್ತವಾಗಿ ಬರೆಯೋದಾದರೆ ನಾವಿಲ್ಲಿ ಏನು ಬರೀಬೇಕು? P of E is equals to N of A by N of S is equals to N of A ಅಂತಂದರೆ 132 by 144 ಈಕ್ವಲ್ಸ್ 12 11 12 12 11/12 ಬಂತು. ನೀವು ಇಷ್ಟೇ ಬೇಕಾದರೆ ಬರಿಬೋದು, ಆದರೆ ಮಕ್ಕಳು ಇದು ಹಳೆ ವಿಧಾನ.